ಚಿನ್ನಾಭರಣವನ್ನ ಕಳುವು ಮಾಡಿರುವಂತಹ ಘಟನೆ ಮಂಗಳೂರಲ್ಲಿ ನಡೆದಿದೆ. 90 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಕಳ್ಳತನ ಮಾಡಿದಂತಹ ಖತರ್ನಾಕ್ ಕಳ್ಳರು ಮಂಗಳೂರಿನ ಬಜ್ಪೆ ಸಮೀಪದ ಪೆರ್ಮುದೆ ಎಂಬಲ್ಲಿ ನಡೆದಿರುವಂತಹ ಘಟನೆ ಇದು. ಜೋಸೆಫ್ ಪಿಂಟೋ ಅನ್ನೋರ ಮನೆಯಲ್ಲಿ ನಡೆದಂತಹ ಕಳ್ಳತನ. ಕುವೈತ್ನಲ್ಲಿರುವಂತಹ ಮನೆ ಮಾಲೀಕ ಜೋಸೆಫ್ ಪಿಂಟೋ ಮನೆಯ ಲಾಕರ್ನಲ್ಲಿ 1 ಕೆಜಿ ಬಂಗಾರವನ್ನ ಇಟ್ಟಿದ್ರು. ಅದನ್ನ ಕಳ್ಳರು ಬಂದು ಕಳ್ಳತನವನ್ನ ಮಾಡಿಕೊಂಡು ಹೋಗಿದ್ದಾರೆ. 12 ಸಿಸಿ ಕ್ಯಾಮೆರಾ, 6 ನಾಯಿಗಳಿದ್ರೂ ಕೂಡ ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಂತಹ ಬಜ್ಪೆ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ. ವರ್ಷಕ್ಕೊಮ್ಮೆ ಪೆರ್ಮುದೆಯ ಮನೆಗೆ ಬರ್ತಾ ಇದ್ದಂತಹ ಜೋಸೆಫ್ ಪಿಂಟೋ ಅಂತ ಗೊತ್ತಾಗ್ತಾ ಇದೆ. ಕೇರಳ ಮೂಲದ ದಂಪತಿಗಳು ಇಲ್ಲಿ ಮನೆಯನ್ನು ನೋಡ್ಕೊಳ್ತಾ ಇದ್ರು. ಮನೆಯ ಲಾಕರ್ನಲ್ಲಿತ್ತು 1 ಕೆಜಿ ಬಂಗಾರ. ಇವತ್ತು ಬೆಳಕಿಗೆ ಬಂದಿದೆ ಪ್ರಕರಣ. ಒಂದು ಕೆಜಿ ಚಿನ್ನಾಭರಣ ಕಳುವು ಮಾಡಿರುವ ಬಗ್ಗೆ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಯಾವಾಗ ಆಗಿದ್ದು ಘಟನೆ? ಪೊಲೀಸರು ಏನ್ ಹೇಳ್ತಿದ್ದಾರೆ? ಜೊತೆಗೆ ಅಲ್ಲಿ 12 ಸಿಸಿ ಕ್ಯಾಮೆರಾ ಇದೆ, 6 ನಾಯಿಗಳಿದ್ರು ಕೂಡ ಇಲ್ಲಿ ಕಳ್ಳತನ ಆಗಿದೆ ಅಂತಂದ್ರೆ ಯಾರೋ ಪರಿಚಯಸ್ಥರೇ ಮಾಡಿರ್ಬೋದು. ಈ ಅನುಮಾನ ವ್ಯಕ್ತ ಆಗಿದ್ಯಾ ಪೊಲೀಸರಿಗೆ? ಹೌದು ನಾಗೇಂದ್ರ ಬಾಬು, ನೀವು ಹೇಳಿದಾಗೆ ಒಂದಷ್ಟು ಅನುಮಾನಗಳು ಕೂಡ ಇರುವಂತದ್ದು ಇಲ್ಲಿ ಈ ಒಂದು ಘಟನೆಯಲ್ಲಿ. ಈ ಒಂದು ಘಟನೆ ನಡೆದಿರುವಂತದ್ದು ಮಂಗಳೂರು ಹೊರವಲಯದ ಬಜ್ಪೆ ಸಮೀಪದ ಪೆರ್ಮುದೆ ಅನ್ನುವಂತ ಒಂದು ಪ್ರದೇಶದಲ್ಲಿ. ಈ ಒಂದು ಪೆರ್ಮುದೆಯಲ್ಲಿ ಜೋಸೆಫ್ ಅವರ ಮನೆ ಇರುತ್ತೆ. ಜೋಸೆಫ್ ಅವರು ಕೆಲಸದ ನಿಮಿತ್ತ ಕುವೈತ್ ನಲ್ಲಿ ವಾಸ ಇದ್ರು. ಈ ಒಂದು ಪೆರ್ಮುದೆ ಮನೆಗೆ ವರ್ಷಕ್ಕೊಮ್ಮೆ ಬಂದು ಹೋಗ್ತಾ ಇದ್ರು. ಈ ಒಂದು ಪೆರ್ಮುದೆ ಮನೆಯಲ್ಲಿ ಕೇರಳದ ಮೂಲದ ದಂಪತಿಗಳು ವಾಸ ಇದ್ದು ಅಲ್ಲಿ ಆ ಮನೆ ಮತ್ತು ಅವರ ಜಾಗವನ್ನು ನೋಡಿಕೊಳ್ತಾ ಇದ್ರು. ಆ ಮನೆಯಲ್ಲಿ ಲಾಕರ್ ಇತ್ತು. ಲಾಕರ್ ನಲ್ಲಿ 1 ಕೆಜಿಯಷ್ಟು ಸುಮಾರು 90 ಲಕ್ಷ ಮೌಲ್ಯದ ಬಂಗಾರವನ್ನು ಆ ಒಂದು ಲಾಕರ್ ನಲ್ಲಿ ಇಟ್ಟು ಹೋಗಿದ್ರು. ಅಂದ್ರೆ ಏನು ಕೇರಳದ ಮೂಲದ ದಂಪತಿಗಳಿದ್ರು ಅವರ ಮೇಲೆ ನಂಬಿಕೆಯಿಂದ ಬಿಟ್ಟು ಹೋಗಿದ್ರು. ಆದ್ರೆ ಇವತ್ತು ಸಂಜೆ ವೇಳೆಗೆ ಆ ಒಂದು ಲಾಕರ್ ಓಪನ್ ಆಗಿತ್ತು. ಅದನ್ನು ಕೇರಳದ ಮೂಲದ ಆ ಒಂದು ಕೆಲಸದವರು ಏನಿದ್ರೆ ಅವರು ಗಮನಿಸಿ ಬಜ್ಪೆ ಠಾಣೆಗೆ ದೂರನ್ನು ಕೂಡ ನೀಡಿರುವಂತದ್ದು. ಬಹಳಷ್ಟು ಅನುಮಾನಗಳು ಕೂಡ ಈ ಒಂದು ಘಟನೆಯಲ್ಲಿ ಹುಟ್ಟು ಆಗ್ತಾ ಇರುವಂತದ್ದು. ಯಾಕಂದ್ರೆ ಆ ಒಂದು ಮನೆಯಲ್ಲಿ ಒಟ್ಟು 12 ಸಿಸಿ ಕ್ಯಾಮೆರಾಗಳಿತ್ತು, 6 ನಾಯಿಗಳಿತ್ತು. ಈಗಿದ್ರೂ ಕೂಡ ಆ ಒಂದು ಮನೆಯಲ್ಲಿ ಕಳ್ಳತನ ಆಗಿದೆ ಅಲ್ಲ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಇರುವಂತದ್ದು. ಜೊತೆಗೆ ಬಹಳಷ್ಟು ಅನುಮಾನ ಏನಂತ ಹೇಳಿದ್ರೆ ಆ ಒಂದು ಸಿಸಿಟಿವಿ ಅಂದ್ರೆ 12 ಸಿಸಿಟಿವಿ ಇದ್ರೂ ಕೂಡ ಯಾರೇ ಕಳ್ಳರು ಬಂದು ಹೋದಂತ ಯಾವುದೇ ರೀತಿಯಂತ ಸುಳಿವಿಲ್ಲ. ಹೀಗಾಗಿ ಒಂದಷ್ಟು ಅನುಮಾನಗಳು ಕೂಡ ಪೊಲೀಸರಿಗೂ ಕೂಡ ಇರುವಂತದ್ದು. ಪೊಲೀಸರು ನಾನಾ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇರುವಂತದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಳುವು ಮಾಡಿರುವಂತಹ ಘಟನೆ ಮಂಗಳೂರಲ್ಲಿ ನಡೆದಿದೆ. 90 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಕಳ್ಳತನ ಮಾಡಿದಂತಹ ಖತರ್ನಾಕ್ ಕಳ್ಳರು ಮಂಗಳೂರಿನ ಬಜ್ಪೆ ಸಮೀಪದ ಪೆರ್ಮುದೆ ಎಂಬಲ್ಲಿ ನಡೆದಿರುವಂತಹ ಘಟನೆ ಇದು. ಜೋಸೆಫ್ ಪಿಂಟೋ ಅನ್ನೋರ ಮನೆಯಲ್ಲಿ ನಡೆದಂತಹ ಕಳ್ಳತನ. ಕುವೈತ್ನಲ್ಲಿರುವಂತಹ ಮನೆ ಮಾಲೀಕ ಜೋಸೆಫ್ ಪಿಂಟೋ ಮನೆಯ ಲಾಕರ್ನಲ್ಲಿ 1 ಕೆಜಿ ಬಂಗಾರವನ್ನ ಇಟ್ಟಿದ್ರು. ಅದನ್ನ ಕಳ್ಳರು ಬಂದು ಕಳ್ಳತನವನ್ನ ಮಾಡಿಕೊಂಡು ಹೋಗಿದ್ದಾರೆ. 12 ಸಿಸಿ ಕ್ಯಾಮೆರಾ, 6 ನಾಯಿಗಳಿದ್ರೂ ಕೂಡ ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಂತಹ ಬಜ್ಪೆ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ. ವರ್ಷಕ್ಕೊಮ್ಮೆ ಪೆರ್ಮುದೆಯ ಮನೆಗೆ ಬರ್ತಾ ಇದ್ದಂತಹ ಜೋಸೆಫ್ ಪಿಂಟೋ ಅಂತ ಗೊತ್ತಾಗ್ತಾ ಇದೆ. ಕೇರಳ ಮೂಲದ ದಂಪತಿಗಳು ಇಲ್ಲಿ ಮನೆಯನ್ನು ನೋಡ್ಕೊಳ್ತಾ ಇದ್ರು. ಮನೆಯ ಲಾಕರ್ನಲ್ಲಿತ್ತು 1 ಕೆಜಿ ಬಂಗಾರ. ಇವತ್ತು ಬೆಳಕಿಗೆ ಬಂದಿದೆ ಪ್ರಕರಣ. ಒಂದು ಕೆಜಿ ಚಿನ್ನಾಭರಣ ಕಳುವು ಮಾಡಿರುವ ಬಗ್ಗೆ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಯಾವಾಗ ಆಗಿದ್ದು ಘಟನೆ? ಪೊಲೀಸರು ಏನ್ ಹೇಳ್ತಿದ್ದಾರೆ? ಜೊತೆಗೆ ಅಲ್ಲಿ 12 ಸಿಸಿ ಕ್ಯಾಮೆರಾ ಇದೆ, 6 ನಾಯಿಗಳಿದ್ರು ಕೂಡ ಇಲ್ಲಿ ಕಳ್ಳತನ ಆಗಿದೆ ಅಂತಂದ್ರೆ ಯಾರೋ ಪರಿಚಯಸ್ಥರೇ ಮಾಡಿರ್ಬೋದು. ಈ ಅನುಮಾನ ವ್ಯಕ್ತ ಆಗಿದ್ಯಾ ಪೊಲೀಸರಿಗೆ? ಹೌದು ನಾಗೇಂದ್ರ ಬಾಬು, ನೀವು ಹೇಳಿದಾಗೆ ಒಂದಷ್ಟು ಅನುಮಾನಗಳು ಕೂಡ ಇರುವಂತದ್ದು ಇಲ್ಲಿ ಈ ಒಂದು ಘಟನೆಯಲ್ಲಿ. ಈ ಒಂದು ಘಟನೆ ನಡೆದಿರುವಂತದ್ದು ಮಂಗಳೂರು ಹೊರವಲಯದ ಬಜ್ಪೆ ಸಮೀಪದ ಪೆರ್ಮುದೆ ಅನ್ನುವಂತ ಒಂದು ಪ್ರದೇಶದಲ್ಲಿ. ಈ ಒಂದು ಪೆರ್ಮುದೆಯಲ್ಲಿ ಜೋಸೆಫ್ ಅವರ ಮನೆ ಇರುತ್ತೆ. ಜೋಸೆಫ್ ಅವರು ಕೆಲಸದ ನಿಮಿತ್ತ ಕುವೈತ್ ನಲ್ಲಿ ವಾಸ ಇದ್ರು. ಈ ಒಂದು ಪೆರ್ಮುದೆ ಮನೆಗೆ ವರ್ಷಕ್ಕೊಮ್ಮೆ ಬಂದು ಹೋಗ್ತಾ ಇದ್ರು. ಈ ಒಂದು ಪೆರ್ಮುದೆ ಮನೆಯಲ್ಲಿ ಕೇರಳದ ಮೂಲದ ದಂಪತಿಗಳು ವಾಸ ಇದ್ದು ಅಲ್ಲಿ ಆ ಮನೆ ಮತ್ತು ಅವರ ಜಾಗವನ್ನು ನೋಡಿಕೊಳ್ತಾ ಇದ್ರು. ಆ ಮನೆಯಲ್ಲಿ ಲಾಕರ್ ಇತ್ತು. ಲಾಕರ್ ನಲ್ಲಿ
1 ಕೆಜಿಯಷ್ಟು ಸುಮಾರು 90 ಲಕ್ಷ ಮೌಲ್ಯದ ಬಂಗಾರವನ್ನು ಆ ಒಂದು ಲಾಕರ್ ನಲ್ಲಿ ಇಟ್ಟು ಹೋಗಿದ್ರು. ಅಂದ್ರೆ ಏನು ಕೇರಳದ ಮೂಲದ ದಂಪತಿಗಳಿದ್ರು, ಅವರ ಮೇಲೆ ನಂಬಿಕೆಯಿಂದ ಬಿಟ್ಟು ಹೋಗಿದ್ರು. ಆದ್ರೆ ಇವತ್ತು ಸಂಜೆ ವೇಳೆಗೆ ಆ ಒಂದು ಲಾಕರ್ ಓಪನ್ ಆಗಿತ್ತು. ಅದನ್ನು ಕೇರಳದ ಮೂಲದ ಆ ಒಂದು ಕೆಲಸದವರು ಏನಿದ್ರೆ ಅವರು ಗಮನಿಸಿ ಬಜಪೆ ಠಾಣೆಗೆ ದೂರನ್ನು ಕೂಡ ನೀಡಿರುವಂತದ್ದು. ಬಹಳಷ್ಟು ಅನುಮಾನಗಳು ಕೂಡ ಈ ಒಂದು ಘಟನೆಯಲ್ಲಿ ಹುಟ್ಟು ಆಗ್ತಾ ಇರುವಂತದ್ದು. ಯಾಕಂದ್ರೆ ಆ ಒಂದು ಮನೆಯಲ್ಲಿ ಒಟ್ಟು 12 ಸಿಸಿ ಕ್ಯಾಮೆರಾಗಳಿತ್ತು, 6 ನಾಯಿಗಳಿತ್ತು. ಈಗಿದ್ರೂ ಕೂಡ ಆ ಒಂದು ಮನೆಯಲ್ಲಿ ಕಳ್ಳತನ ಆಗಿದೆ ಅಲ್ಲ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಇರುವಂತದ್ದು. ಜೊತೆಗೆ ಬಹಳಷ್ಟು ಅನುಮಾನ ಏನಂತ ಹೇಳಿದ್ರೆ, ಆ ಒಂದು ಸಿಸಿಟಿವಿ ಅಂದ್ರೆ 12 ಸಿಸಿಟಿವಿ ಇದ್ರೂ ಕೂಡ ಯಾರೇ ಕಳ್ಳರು ಬಂದು ಹೋದಂತ ಯಾವುದೇ ರೀತಿಯಂತ ಸುಳಿವಿಲ್ಲ. ಹೀಗಾಗಿ ಒಂದಷ್ಟು ಅನುಮಾನಗಳು ಕೂಡ ಪೊಲೀಸರಿಗೂ ಕೂಡ ಇರುವಂತದ್ದು. ಪೊಲೀಸರು ನಾನಾ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹಣವನ್ನ ಕಳುವು ಮಾಡಿರುವಂತಹ ಘಟನೆ ಮಂಗಳೂರಲ್ಲಿ ನಡೆದಿದೆ. 90 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಕಳ್ಳತನ ಮಾಡಿದಂತಹ ಖತರ್ನಾಕ್ ಕಳ್ಳರು ಮಂಗಳೂರಿನ ಬಜ್ಪೆ ಸಮೀಪದ ಪೆರ್ಮುದೆ ಎಂಬಲ್ಲಿ ನಡೆದಿರುವಂತಹ ಘಟನೆ ಇದು. ಜೋಸೆಫ್ ಪಿಂಟೋ ಅನ್ನೋರ ಮನೆಯಲ್ಲಿ ನಡೆದಂತಹ ಕಳ್ಳತನ. ಕುವೈಟ್ನಲ್ಲಿರುವಂತಹ ಮನೆ ಮಾಲೀಕ ಜೋಸೆಫ್ ಪಿಂಟೋ ಮನೆಯ ಲಾಕರ್ನಲ್ಲಿ 1 ಕೆಜಿ ಬಂಗಾರವನ್ನ ಇಟ್ಟಿದ್ರು. ಅದನ್ನ ಕಳ್ಳರು ಬಂದು ಕಳ್ಳತನವನ್ನ ಮಾಡಿಕೊಂಡು ಹೋಗಿದ್ದಾರೆ. 12 ಸಿಸಿ ಕ್ಯಾಮೆರಾ, 6 ನಾಯಿಗಳಿದ್ರೂ ಕೂಡ ಕಳ್ಳರು ತಮ್ಮ ಕೈಚಳಕವನ್ನ ತೋರಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಂತಹ ಬಜ್ಪೆ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ. ವರ್ಷಕ್ಕೊಮ್ಮೆ ಪೆರ್ಮುದೆಯ ಮನೆಗೆ ಬರ್ತಾ ಇದ್ದಂತಹ ಜೋಸೆಫ್ ಪಿಂಟೋ ಅಂತ ಗೊತ್ತಾಗ್ತಾ ಇದೆ. ಕೇರಳ ಮೂಲದ ದಂಪತಿಗಳು ಇಲ್ಲಿ ಮನೆಯನ್ನು ನೋಡ್ಕೊಳ್ತಾ ಇದ್ರು. ಮನೆಯ ಲಾಕರ್ನಲ್ಲಿತ್ತು 1 ಕೆಜಿ ಬಂಗಾರ. ಸೊ ಇವತ್ತು ಬೆಳಕಿಗೆ ಬಂದಿದೆ ಪ್ರಕರಣ. ಒಂದು ಕೆಜಿ ಚಿನ್ನಾಭರಣ ಕಳುವು ಮಾಡಿರುವ ಬಗ್ಗೆ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಯಾವಾಗ ಆಗಿದ್ದು ಘಟನೆ? ಪೊಲೀಸರು ಏನ್ ಹೇಳ್ತಿದ್ದಾರೆ? ಜೊತೆಗೆ ಅಲ್ಲಿ 12 ಸಿಸಿ ಕ್ಯಾಮೆರಾ ಇದೆ, 6 ನಾಯಿಗಳಿದ್ರು ಕೂಡ ಇಲ್ಲಿ ಕಳ್ಳತನ ಆಗಿದೆ ಅಂತಂದ್ರೆ ಯಾರೋ ಪರಿಚಯಸ್ಥರೇ ಮಾಡಿರ್ಬೋದು. ಈ ಅನುಮಾನ ವ್ಯಕ್ತ ಆಗಿದ್ಯಾ ಪೊಲೀಸರಿಗೆ? ಹೌದು ನಾಗೇಂದ್ರ ಬಾಬು, ನೀವು ಹೇಳಿದಾಗೆ ಒಂದಷ್ಟು ಅನುಮಾನಗಳು ಕೂಡ ಇರುವಂತದ್ದು ಇಲ್ಲಿ ಈ ಒಂದು ಘಟನೆಯಲ್ಲಿ. ಈ ಒಂದು ಘಟನೆ ನಡೆದಿರುವಂತದ್ದು ಮಂಗಳೂರು ಹೊರವಲಯದ ಬಜಿಪೆ ಸಮೀಪದ ಪೆರ್ಮುದೆ ಅನ್ನುವಂತ ಒಂದು ಪ್ರದೇಶದಲ್ಲಿ. ಈ ಒಂದು ಪೆರ್ಮುದೆಯಲ್ಲಿ ಜೋಸೆಫ್ ಅವರ ಮನೆ ಇರುತ್ತೆ. ಜೋಸೆಫ್ ಅವರು ಕೆಲಸದ ನಿಮಿತ್ತ ಕುವೈತ್ ನಲ್ಲಿ ವಾಸ ಇದ್ರು. ಈ ಒಂದು ಪೆರ್ಮುದೆ ಮನೆಗೆ ವರ್ಷಕ್ಕೊಮ್ಮೆ ಬಂದು ಹೋಗ್ತಾ ಇದ್ರು. ಈ ಒಂದು ಪೆರ್ಮುದೆ ಮನೆಯಲ್ಲಿ ಕೇರಳದ ಮೂಲದ ದಂಪತಿಗಳು ವಾಸ ಇದ್ದು ಅಲ್ಲಿ ಆ ಮನೆ ಮತ್ತು ಅವರ ಜಾಗವನ್ನು ನೋಡಿಕೊಳ್ತಾ ಇದ್ರು. ಆ ಮನೆಯಲ್ಲಿ ಲಾಕರ್ ಇತ್ತು. ಲಾಕರ್ ನಲ್ಲಿ 1 ಕೆಜಿಯಷ್ಟು ಸುಮಾರು 90 ಲಕ್ಷ ಮೌಲ್ಯದ ಬಂಗಾರವನ್ನು ಆ ಒಂದು ಲಾಕರ್ ನಲ್ಲಿ ಇಟ್ಟು ಹೋಗಿದ್ರು. ಅಂದ್ರೆ ಏನು ಕೇರಳದ ಮೂಲದ ದಂಪತಿಗಳಿದ್ರು, ಅವರ ಮೇಲೆ ನಂಬಿಕೆಯಿಂದ ಬಿಟ್ಟು ಹೋಗಿದ್ರು. ಆದ್ರೆ ಇವತ್ತು ಸಂಜೆ ವೇಳೆಗೆ ಆ ಒಂದು ಲಾಕರ್